ಫೈಂಡ್ ದ ಮೋಡ್ ಆಫ್ ಲೇಬರ್ ಫ್ಯಾಮಿಲೀಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಸೊ ಮೋಡ್ ಅಂದರೆ ಏನು? ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಇಲ್ಲಿ ಬಿಲೋ 50, ಬಿಲೋ 45 ಈ ಥರ ಮೆನ್ಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ನಾವು ಈ ಬಿಲೋ 50, ಬಿಲೋ 45 ಈ ಥರ ಕೊಟ್ಟಿರುವ ಮಂತ್ಲಿ ಇನ್ಕಮ್ನ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಬಿಲೋ 50 ಅಂತೆಲ್ಲ ಕೊಟ್ಟಿದ್ದಾರಲ್ಲ, ಅದೇ ನಂಬರ್ನ ಫಸ್ಟ್ ಹಾಕ್ಕೊಂಡು ಹೋಗಿ 50, 45, 40, 35, 30, ಆಮೇಲೆ 25, 20, 50. ಓಕೆ, ಇದಾದಮೇಲೆ ಇಲ್ಲಿ ಕೆಳಗಡೆ ಏನು ನಂಬರ್ ಇದೆಯೋ ಅದನ್ನೇ ಇಲ್ಲಿ ಹಾಕ್ಕೊಳ್ಳಿ. ಓಕೆ, 45, ಇಲ್ಲಿ 40 ಇದೆ, ಸೊ 40, ಅದ್ರ ಕೆಳಗಡೆ 35 ಇದೆ, 35, 30, 25, 20, 15. ಮತ್ತು ಇಲ್ಲಿ ಎಷ್ಟು ಯಾವಾಗಲೂ 5 ಡಿಫ್ರೆನ್ಸ್ ಇದೆ, ಸೊ ನಾನಿಲ್ಲಿ 10 ಅಂತ ಹಾಕೊತೀನಿ. ನೆಕ್ಸ್ಟು ಇವರು ಒಂದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ. 97, 95, 90, 80, 60, 30, 12, 4. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸೆಂಡಿಂಗ್ ಆರ್ಡರಲ್ಲಿದೆ. ನಾವು ಇದನ್ನು ಆರ್ಡಿನರಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡಬೇಕು. ಅದನ್ನು ಹೇಗೆ ಕನ್ವರ್ಟ್ ಮಾಡೋದು? ಇಲ್ಲಿ ಕೊಟ್ಟಿರೋ ನಂಬರ್ನ ಕೆಳಗಡೆ ಇರೋ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಿಂದ ಸಪ್ರಾಕ್ಟ್ ಮಾಡಬೇಕು. ಸೊ 97 ಮೈನಸ್ 5, 2, 95 ಮೈನಸ್ 90, 5. ಇದೆರಡರ ಡಿಫ್ರೆನ್ಸ್ 10. 80 ಮೈನಸ್ 60, 20. 60 ಮೈನಸ್ 30, 30. 30 ಮೈನಸ್ 12, 18. 12 ಮೈನಸ್ 4, 8. 8 ಮೈನಸ್ 4, 4. ಇವಾಗ ನಮಗೆ ಒಂದು ಆರ್ಡಿನರಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಿಕ್ತು. ಈಗ ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ನೋಡೋಣ ಯಾವುದು ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ ಅಂತ. ಇಲ್ಲಿ 30 ಈ ಫ್ರೀಕ್ವೆನ್ಸಿಯಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿದೆ. ಸೊ ಇದನ್ನು ನಾವು ಹೈಲೈಟ್ ಮಾಡ್ಕೊಳ್ಳೋಣ. ಇಲ್ಲಿ 25 ಬಂದ್ಬಿಟ್ಟು ಲೋವರ್ ಲಿಮಿಟ್. ಓಕೆನಾ? ಇವಾಗ ನಾವು D1ನ ಕಂಡುಹಿಡಿಬೇಕು. D1 ಹೇಗೆ ಕಂಡುಹಿಡಿಯೋದು? 30ಇಂದ ಈ ಕೆಳಗಡೆ ಇರೋ ನಂಬರ್ನ ಮೈನಸ್ ಮಾಡಬೇಕು. ಸೊ D1 ಈಕ್ವಲ್ ಟು 30 ಮೈನಸ್ 18. ಸೊ ಇಲ್ಲಿ ಪ್ಲಸ್ಸು ಮೈನಸ್ಸು ಆ ಥರ ಎಲ್ಲ ಜಸ್ಟ್ ಡಿಫ್ರೆನ್ಸ್ ಕಂಡುಹಿಡೀರಿ ಅಷ್ಟೇ. ಓಕೆ, ನಮಗೆ 12 ಸಿಗುತ್ತೆ. D2 ಬಂದುಬಿಟ್ಟು ಇದೆರಡರ ಡಿಫ್ರೆನ್ಸ್. ಓಕೆ, 30 ಮೈನಸ್ 20, 10. ಇವಾಗ ನಮಗೆ D1, D2 ಎಲ್ಲಿ ಸಿಕ್ತು? ಹೈಟ್ ಕಂಡುಹಿಡಬೇಕು. ಹೈಟ್ ಏನು? ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ದು ಡಿಫ್ರೆನ್ಸ್. ಸೊ ಹೈಟ್ ಈಕ್ವಲ್ಸ್ ಟು 50 ಮೈನಸ್ 45, 5. ಈಗ ಫಾರ್ಮುಲಾ ಹಾಕ್ಕೊಂಡ್ಬಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಫಾರ್ಮುಲಾ ಹಾಕ್ಕೊಳ್ಳೋಣ. ಮೋಡ್ ಈಕ್ವಲ್ ಟು L ಪ್ಲಸ್ D1 ಬೈ D1 ಪ್ಲಸ್ D2 ಇಂಟು ಹೈಟ್. ಓಕೆ, ಈಗ L ಬಂದುಬಿಟ್ಟು ಲೋವರ್ ಲಿಮಿಟ್ 25 ಪ್ಲಸ್ D1 ಎಷ್ಟು? 12 ಡಿವೈಡೆಡ್ ಬೈ 12 ಪ್ಲಸ್ D2 ಇಲ್ಲಿ 10 ಇಂಟು ಹೈಟ್. ಹೈಟ್ ಬಂದುಬಿಟ್ಟು ಎಷ್ಟು? 5. ಫಸ್ಟು ಇದನ್ನು ಸಾಲ್ವ್ ಮಾಡಿ. ಓಕೆ, ಸೊ 25 ಪ್ಲಸ್ 12 ಬೈ 12 ಪ್ಲಸ್ 10, 22 ಇಂಟು 5. ಸೊ ನೀವು ಇದಕ್ಕೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. 25 ಪ್ಲಸ್ 2.27 ಇಷ್ಟು ನಿಮಗೆ ಸಿಗುತ್ತೆ. ಆಮೇಲೆ ನೀವು ಲೋವರ್ ಲಿಮಿಟ್ನ ಆ್ಯಡ್ ಮಾಡ್ಕೊಬೇಕು. 25 ಪ್ಲಸ್ 2.27 ಗಿವ್ಸ್ ಅಸ್ 27.27. ಸೊ ದಿಸ್ ಈಸ್ ಯೋರ್ ಫೈನಲ್ ಆನ್ಸರ್. ಹೀಗೆ ನಾವು ಮೋಡನ್ನ ಕಂಡುಹಿಡಿತೀವಿ. ಥ್ಯಾಂಕ್ ಯು.